ಇವತ್ತು ನಮ್ಮ ಸಿಸ್ಟರು ತಾಲಿಪಟ್ಟು ಮಾಡೋದನ್ನು ಹೇಳ್ಕೊಡ್ತಾರೆ. ನೋಡೋಣ ಏನೇನು ಬೇಕು ಸಾಮಗ್ರಿಗಳು ಅಂತೇಳಿ. ಅಕ್ಕಿ ಹಿಟ್ಟು ಒಂದು ಬೌಲು, ಹಸೆ ಕಡಲೆ ಹಿಟ್ಟು ಒಂದು 4-5 ತುಪ್ಪ ಸ್ಪೂನು, ಅದಕ್ಕೆ ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಒಂದೆರಡು ಈರುಳ್ಳಿ, 2 ಟೊಮೆಟೊ, ಒಂದು ಕಟ್ಟು ಸೊಬ್ಬೆ ಸೊಪ್ಪು ಸಣ್ಣಕ್ಕೆ ತೊಳೆದು ಹೆಚ್ಚಬೇಕು, ಇನ್ನೊಂದು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದೆಷ್ಟು ಒಂದು ಕಟ್ಟು, ಒಂದು ಅರ್ಧ ಕಟ್ಟು ಸಾಕು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಒಂದು ಕ್ಯಾರೆಟ್, ಹಸಿಮೆಣಸಿನಕಾಯಿ ಒಂದು 4-5 ನಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಬೋದು ಕ್ವಾಂಟಿಟಿ. ಇದು ಕ್ಯಾರೆಟ್, ಸೌತೆಕಾಯಿ ಎಷ್ಟಿದೆ ಅದು? ಒಂದು ಕ್ಯಾರೆಟ್, ಒಂದು ಸೌತೆಕಾಯಿ ಸಣ್ಣಕ್ಕೆ ತುರಿದಿರೋದು 2, ಅರಿಶಿಣ ಪುಡಿ, ಜೀರಿಗೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಬೆಳ್ಳುಳ್ಳಿ. ಇಷ್ಟು ಆಯ್ತು. ಇಷ್ಟು ಸಾಮಗ್ರಿಗಳು ಸಿದ್ಧ ಮಾಡ್ಕೋಬೇಕು. ಈಗ ಅಕ್ಕಿ ಹಿಟ್ಟಲ್ದು ಬೇರೆ ಯಾವ ಹಿಟ್ಟು ಹಾಕಿ ಮಾಡ್ಬೋದು? ರಾಗಿ ಹಿಟ್ಟು, ಜೋಳದ ಹಿಟ್ಟು. ಈಗ ಅಕ್ಕಿದ್ ಬೇಡ ಅಂದ್ರೆ ಜೋಳದ ಹಿಟ್ಟಲ್ಲಿ ಮಾಡ್ಬೋದು, ಇಲ್ಲ ಅಂದ್ರೆ ರಾಗಿ ಹಿಟ್ಟಲ್ಲಿ ಮಾಡ್ಬೋದು. ಓಕೆ. ಈಗ ಮುಂದಿನ ಸ್ಟೆಪ್ ಏನೀಗ? ಈಗ ನಾವು ಈರುಳ್ಳಿ ಟೊಮೆಟೊ ಸಣ್ಣಕ್ಕೆ ಹೆಚ್ಕೋಬೇಕು. ಇದು ಮಕ್ಳು ತಿನ್ನೋರಲ್ಲ, ಹಾಗಾಗಿ ಅವನ್ನೆಲ್ಲ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಇದನ್ನ ಮಿಕ್ಸಿಯಲ್ಲಿ ರುಬ್ಬೇಕು. ಆಯ್ತು, ನೋಡೋಣ. ಈಗ ರೆಡಿ ಆಯ್ತು, ಪೇಸ್ಟ್ ಆಯ್ತು. ಏನೇನು ಹಾಕಿದ್ರಿ ಮಿಕ್ಸಿಗೆ? ಇದಕ್ಕ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ. ಇದೇನ್ ಮಾಡ್ಬೇಕೀಗ? ಒಲೆ ಮೇಲೆ ಇಟ್ಟು ಸ್ವಲ್ಪ ಬೇಯಿಸ್ಬೇಕು. ರುಬ್ಬಿದ್ದೆಲ್ಲ ಹಾಕಿ ಸ್ವಲ್ಪ ನೀರ್ ಹಾಕಿ, ಎಣ್ಣೆ ಇಲ್ಲ ಹಾಗೆ ಮುದ್ದೆ ಮಾಡ್ಕೋಬೇಕಲ್ಲ, ರೊಟ್ಟಿ ಮುದ್ದೆ ಮಾಡೋ ತರ ಮಾಡ್ಬೇಕು. ಇದನ್ನ ಸ್ವಲ್ಪ ಬೇಯ್ಬೇಕದು, ಹಸಿ ವಾಸನೆ ಹೋಗೋ ತರ. ಅದಕ್ಕೆ ಸ್ವಲ್ಪ ಕ್ಯಾರೆಟ್, ಇದು ಸೌತೆಕಾಯಿ ತುರಿ, ಆಮೇಲೆ ಈ ಸೊಪ್ಪು ಹೆಚ್ಕೊಂಡಿರ್ತಾವಲ್ಲ, ಸಬ್ಬೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸ್ವಲ್ಪ ಹಾಕವು, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಬೇಕಾದ್ರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕುದಿ ಬಂದ್ಮೇಲೆ ಹಿಟ್ಟು ಹಾಕಬೇಕು. ಇದು ಕುದೀತಾ ಐತಿ ಒಳಗಲ್ಲ. ಫ್ಲೇಮು ಹೈ ಇಡ್ಬೋದು, ಸ್ವಲ್ಪ ಮೀಡಿಯಂ ಇಡ್ಬೋದು. ಮೆಂತ್ಯ ಸೊಪ್ಪು ಸಣ್ಣ ಕಟ್ ಮಾಡಿರೋದು ಹಾಕ್ತಾ ಇದೆ. ಎಲ್ಲ ಸೊಪ್ಪು ಹಾಕ್ತಂಗ ಆಯ್ತು. ಈಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕುದಿದೆ ಸ್ವಲ್ಪ. ಈಗ ಅಕ್ಕಿ ಹಿಟ್ಟು ಇದು ಹಸಿ ಕಡಲೆ ಹಿಟ್ಟು. ಹಸಿ ಕಡಲೆ ಹಿಟ್ಟು ಯಾಕೆ ಹಾಕ್ಬೇಕದು? ಟೇಸ್ಟ್ ಕೊಡ್ತೀವಿ. ಈಗ ಚೆನ್ನಾಗಿ ಮಿಶ್ರಣ ಮಾಡ್ಬೇಕಲ್ಲ ಇದನ್ನ. ಎಷ್ಟೊತ್ತು ಕುದಿಬೇಕಿದು? ಒಂದು 2-3 ನಿಮಿಷ. 2 ನಿಮಿಷ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಆಗಿದೆ. ಈಗ ಇಲ್ಲಿ ಇದನ್ನ ಚೆನ್ನಾಗಿ ನಾದಬೇಕಲ್ಲ. ಸ್ವಲ್ಪ ನೀರು ಹಚ್ಕೊಂಡು ಆರ್ಬೇಕಾ? ಹಂಗೆ ಬಿಸಿಲೇ ನಾದಬೇಕು. ಸ್ವಲ್ಪ ಹಿಂಗೆ ಗಾಳಿ ನಾದಬೇಕು. ಈಗ ತಾಲಿಪಟ್ಟು ಹಿಟ್ಟು ರೆಡಿ ಆಯ್ತು. ಇದನ್ನ ಈಗ ರೊಟ್ಟಿ ತಟ್ಟದಂಗೆ ತಟ್ಟಬೇಕಲ್ಲ. ಎಣ್ಣೆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ತಾ ಲಟ್ಟಣಿಗೆ. ಈಗ ನಾದೋದು ಹೆಂಗೆ ಅಂತ ಈಗ ಹದವಾಗಿದೆ ಅದಲ್ಲ, ತಟ್ಬೋದು ಈಗ. ಎಣ್ಣೆ ಹಚ್ಬೇಕು. ಅದಕ್ಕೆ ಎಣ್ಣೆ ಹಾಕ್ಬಿಡ್ಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಬೇಕು.
ಇದು ಪೇಪರ್ ಇದಲ್ಲ, ಹ್ಮ್ ಪ್ಲಾಸ್ಟಿಕ್ ಪೇಪರ್. ಇದು ಆಯಿಲ್ ಕವರ್. ಅದು ಹಿಡ್ದೇನೆ ಹಾಗೆ ಮಣಿ ಮೇಲೆ ಓದಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಹರಿಯಲ್ಲ ಇದು ಉದ್ದ ಮುಂದ. ಚೆನ್ನಾಗಿ ನಾದಿದ್ರೆ ಮಾತ್ರ. ಜಗಟ್ ಮಾಡ್ಕೊಂಡು ನಾದಿರ್ತೇವಲ್ಲ. ಈಗ ಸ್ವಲ್ಪ ಹಂಚ್ಕಾದ ನಂತರ ಸ್ವಲ್ಪ ಆಯಿಲ್ ಹಾಕಿ ಪಟ್ಟು ತಟ್ಟಾಯ್ತು. ಹಂಚಲ್ಲಿ ಹಾಕಿ ಸ್ವಲ್ಪ ಹಂಚು ಕಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಇದರ ದೋಸೆ ಮುಚ್ತೇವಲ್ಲ ಆ ಥರ ಮುಚ್ಚು. ಈಗ ನೋಡೋಣ ಏನಾಗಿತ್ತು 2 ನಿಮಿಷ ಆದಮೇಲೆ. ಈಗ ಕಲರ್ ಚೇಂಜ್ ಆಗಿತ್ತಲ್ಲ ಅದು. ಕಲರ್ ಚೇಂಜ್ ಆಗಿ ಸ್ವಲ್ಪ ಆಯಿಲ್ ಹಾಕಿ ಮತ್ತೊಂದ್ಸಲ ಬೇಕು. ಬಸ್ ಬಂದನಾಗ ತಾಲಿಪಟ್ಟು ರೆಡಿ ಆಯಿತು, ತಿನ್ನೋಣ ಅಂತೆ. ಇದೇನು ಗೊತ್ತಾ, ಕರಿಂಡಿ, ಇದು ಮೊಸರು, ಇದು ಚಟ್ನಿ, ತಾಲಿಪಟ್ಟು ರೆಡಿ ಆಗಿದೆ ಈಗ. ಹೌದಾ, ನಾನು ಟೇಸ್ಟ್ ನೋಡಿ. ಈಗ ಸ್ಪಂದನ ಹೆಂಗಿದೆ? ಯಾವ್ದು ಚೆನ್ನಾಗಿರುತ್ತೆ ಚಟ್ನಿ ಅದಕ್ಕೆ, ತಾಲಿಪಟ್ಟಿಗೆ? ಕೊಬ್ಬರಿ ಚಟ್ನಿ. ಯಾವುದದು ಕೊಬ್ಬರಿ ಚಟ್ನಿ? ಕೊಬ್ಬರಿ ಚಟ್ನಿ. ಆಮೇಲೆ ಅದೇನು? ಕರಿಂಡಿ, ಮೊಸರು. ಯಾವ್ದಾವ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ? ಕೊಬ್ಬರಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕು ಅದು ತಿನ್ಬೋದು.